ಸ್ನೇಹಿತರೆ ನಮಸ್ಕಾರ. ನಾನು ವಿನೋದ್ ಗೌಡ. ಭಾರತೀಯ ವಕೀಲರ ಮಂಡಳಿ ಅಂದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಈಗ ದೊಡ್ಡ ವಿವಾದ ನಡೀತಾ ಇದೆ. ಹೌದು. ಬಿಸಿಐ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಅವರ ರಾಜೀನಾಮೆಗೆ ದೇಶದಾದ್ಯಂತ ವಕೀಲರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಮಿಶ್ರಾ ಅವರು ಹೇಳ್ತಾರೆ, ನನ್ನ ರಾಜೀನಾಮೆ ಕೊಡೋದಿಲ್ಲ. ವಕೀಲರು ಜಿರಳೆಗಳಲ್ಲ ಎಂದು ಖಡಕ್ ಆಗಿ ಹೇಳಿಬಿಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನಿದು ವಿಷಯ? ಯಾಕೆ ವಿವಾದ ಸ್ಟಾರ್ಟ್ ಆಯ್ತು? ಎಷ್ಟು ಪ್ರತಿಭಟನೆ ನಡೀತಾ ಇದೆ ಎಲ್ಲೆಲ್ಲಿ? ಏನಿದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಈ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ವಿವಾದ ಯಾಕೆ ಶುರು ಆಯ್ತು ಅದನ್ನ ನೋಡೋಣ. ಈ ವಿವಾದಕ್ಕೆ ಕಾರಣ ಹೈದರಾಬಾದ್ ನಲ್ಸಾರ್ ವಿಶ್ವವಿದ್ಯಾಲಯ. ಹೌದು ಸ್ನೇಹಿತರೆ, 2026ರ ಪದವಿ ಪಡೆಯುವ ನಲ್ಸಾರ್ ವಿದ್ಯಾರ್ಥಿಗಳ ಬ್ಯಾಚ್ ಅನ್ನ ವಕೀಲರಾಗಿ ನೋಂದಾವಣಿ ಮಾಡಿಕೊಳ್ಳುವುದನ್ನ ಸ್ಥಗಿತಗೊಳಿಸಿ ಬಿಸಿಐ ಆದೇಶವನ್ನ ಹೊರಡಿಸಿತ್ತು. ಹೌದು, ಸ್ವಲ್ಪ ದಿನ ಸ್ಥಗಿತಗೊಳಿಸಿ ಅಂತ. ಇದಕ್ಕೆ ಕಾರಣ ಏನು? ಯಾಕೆ ಸ್ಥಗಿತಗೊಳಿಸ್ಲಿಕ್ಕೆ ಮುಂದಾಯ್ತು ಅಂತ ಕೇಳಿದ್ರೆ, ನಲ್ಸಾರ್ನ ಕೆಲವು ವಿದ್ಯಾರ್ಥಿಗಳು ಪದವಿ ಪ್ರದಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಭಾರತೀಯ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನ ವಿರೋಧಿಸಿದ್ದರು. ಸೊ ಅದಕ್ಕಾಗಿ ಈ ಒಂದು ಪ್ರತಿಭಟನೆ. ಆದರೆ ಈ ಆದೇಶ ವಿರುದ್ಧ ದೊಡ್ಡ ವಿರೋಧ ವ್ಯಕ್ತವಾಯಿತು. ತಕ್ಷಣವೇ ಬಿಸಿಐ ಏನ್ ಮಾಡತ್ತೆ, ತನ್ನ ಆದೇಶವನ್ನ ಕೆಲವೇ ಗಂಟೆಗಳಲ್ಲಿ ಹಿಂಪಡೆಯುತ್ತೆ. ಇಲ್ಲ, ಸ್ಥಗಿತಗೊಳಿಸುವುದಿಲ್ಲ, ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳುತ್ತೆ. ಇನ್ನು ವಿದ್ಯಾರ್ಥಿಗಳ ಸಮಸ್ಯೆಯನ್ನ 15 ನಿಮಿಷದಲ್ಲಿನೇ ಬಗೆಹರಿಸಿತ್ತು ಎಂದು ಮಿಶ್ರಾ ಅವರು ಹೇಳ್ತಾರೆ. ಆದ್ರೆ ಈ ಆದೇಶ ಹಿಂಪಡೆದರೂ ಆಕ್ರೋಶ ನಿಲ್ಲಲಿಲ್ಲ ನೋಡ್ರಿ. ಈ ವಿಷಯವನ್ನೇ ಬಳಸಿಕೊಂಡು ಅಭಿಜಿತ್ ದೀಪ್ಗೆ ಅವರ ಚಿರಳೆ ಜನತಾ ಪಕ್ಷ ಅಂದರೆ ಸಿಜೆಪಿ ಮತ್ತು ಆಲ್ ಇಂಡಿಯಾ ಯಂಗ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮಿಶ್ರಾ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಹೌದು, ಇದರಲ್ಲಿ ಸಿಜೆಪಿ ಪಾರ್ಟಿಯ ಕೈವಾಡು ಕೂಡ ಇದೆ ಅಂತ ಗೊತ್ತಾಯ್ತು. ಇನ್ನು ಸಿಜೆಪಿ ವಕ್ತಾರ ಸೌರಭ್ ದಾಸ್ ಅವರು ಟ್ವಿಟರ್ನಲ್ಲಿ ಬರೆದಿದ್ದಾರೆ, ನೈತಿಕ ಜವಾಬ್ದಾರಿ ಮನನ್ ಕುಮಾರ್ ಮಿಶ್ರಾ ಅವರು ರಾಜೀನಾಮೆ ನೀಡುವಂತೆ ಒತ್ತಾಯಿಸುತ್ತವೆ. ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ಇರುವ ಜಿರಳೆಗಳು ಇದನ್ನ ಖಚಿತಪಡಿಸಬೇಕು. ಇದಕ್ಕೆ ಪ್ರತಿಕ್ರಿಯಿಸಿದ ಮನನ್ ಮಿಶ್ರಾ ಅವರು ತೀವ್ರವಾಗಿ ಕೋಪಗೊಂಡರು. ಅವರು ಹೇಳಿದರು, ಮತ್ತೊಂದು ಕಾನೂನು ಜಿರಳೆಗಳು ಎಂಬ ಪದವನ್ನ ಬಳಸಲು ಧೈರ್ಯ ಮಾಡಬೇಡಿ. ಸೊ ವಕೀಲರು ಜಿರಳೆಯಾಗಲು ಸಾಧ್ಯವಿಲ್ಲ. ವಕೀಲರು ಗೌರವಾನ್ವಿತ ವರ್ಗಕ್ಕೆ ಸೇರಿದವರು. ಅವರು ಅತ್ಯಂತ ಬುದ್ಧಿವಂತ ಗುಂಪು. ದೆಹಲಿಯ ವಿವಿಧ ಬಾರ್ ಸಂಘಗಳ ಸದಸ್ಯರು ಬಿಸಿಐ ಕಚೇರಿಯ ಹೊರಗೆ ಸೇರಿ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ಹಾಗಾದ್ರೆ ಈ ಪ್ರತಿಭಟನೆಗೆ ಮನನ್ ಮಿಶ್ರಾ ಅವರು ಏನ್ ಹೇಳಿದ್ರು? ಸುದ್ದಿ ಸಂಸ್ಥೆ ಈಗ ಎಎನ ಅನಿ ಆಗಿರ್ಲಿ ಮತ್ತು ಪಿಟಿಐಗೆ ಪ್ರತಿಕ್ರಿಯಿಸಿ ಮಿಶ್ರಾ ಅವರು 3 ಮುಖ್ಯ ಅಂಶಗಳನ್ನ ಹೇಳ್ತಾರೆ. ನಾನು ಚುನಾಯಿತನಾಗಿದ್ದೇನೆ. ನಾನು ಯಾರಿಂದಲೂ ನೇಮಕಗೊಂಡಿಲ್ಲ. 25 ಲಕ್ಷ ವಕೀಲರನ್ನ ಪ್ರತಿನಿಧಿಸುತ್ತೇನೆ. 12ರಿಂದ 14 ವರ್ಷಗಳಿಂದ ಚುನಾವಣೆಯ ಮೂಲಕ ಅಧ್ಯಕ್ಷನಾಗಿದ್ದೇನೆ. ರಾಜೀನಾಮೆ ಕೊಡುವುದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಕೆಲವು ಬೇಡಿಕೆಗಳಿಗಾಗಿ ನಾನು ಕೆಳಗಿಳಿಯುವುದಿಲ್ಲ. 2.5ರಿಂದ 2.6 ದಶಲಕ್ಷ ಜನರನ್ನ ಪ್ರತಿನಿಧಿಸುವ ಬಿಸಿಐ ಅಧ್ಯಕ್ಷರ ರಾಜೀನಾಮೆಯನ್ನು ಕೇವಲ ಸಾಮಾಜಿಕ ಜಾಲತಾಣದ ಪೋಸ್ಟ್‌ಗಳ ಮೂಲಕ ಒತ್ತಾಯಿಸಬಹುದೇ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಸಂಸ್ಥೆಯ ಗೌರವ ಬಿಸಿಐ ಎಂತಹ ಒಂದು ಸಂಸ್ಥೆಯನ್ನು ಹಾಸ್ಯಾಸ್ಪದವಾಗಿ ಅಂದ್ರೆ ಈಗ ನಗು ನಗುತ್ತಾ ಬಳಸ್ಕೊಳ್ತಿದ್ದಾರೆ. ಇದಕ್ಕೊಂದು ಗೌರವವೇ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಹಾಸ್ಯಾಸ್ಪದವಾಗಿ ಇದನ್ನ ಮಾತನಾಡ್ತಾರೆ. ಎಂತಹದ್ದಿದು ಅಂತ ಪ್ರಶ್ನೆಗಳನ್ನ ಮಾಡ್ತಾರೆ. ಮಿಶ್ರಾ ಅವರ ದೀರ್ಘಾವಧಿಯ ಅಧಿಕಾರದ ಜೊತೆಗೆ ವಕೀಲರು ಇನ್ನು ಕೆಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ವಕೀಲರು ಕಲ್ಯಾಣ ಯೋಜನೆಗಳ ಕೊರತೆ, ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವುದು, ರಾಜ್ಯ ಬಾರ್ ಕೌನ್ಸಿಲ್‌ನಲ್ಲಿ ವಕೀಲರ ನೋಂದಣಿ ಶುಲ್ಕವನ್ನ ಹೆಚ್ಚಿಸುವ ಪ್ರಸ್ತಾವನೆ. ಸೊ ಈ ರೀತಿ ಒಂದು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಇದು ಈಗ ವಕೀಲರ ಹಕ್ಕುಗಳು ಮತ್ತು ಸಂಸ್ಥೆಯ ಸ್ವಾಯತ್ತೆಗೆ ಹೋರಾಡುವಾಗ ಒಂದು ಬಂದಿರತಕ್ಕಂತಹ ಬೇಡಿಕೆಗಳು. ಇನ್ನು ಹೋರಾಟವಾಗಿ ಏನೇನು ಬದಲಾವಣೆ ಆಗತ್ತೆ ಈ ವಿಷಯದ ಬಗ್ಗೆ ನೋಡೋಣ. ಮುಂದೆ ಏನೇನು ಬದಲಾವಣೆಗಳಾಗತ್ತೆ, ಈ ಬೇಡಿಕೆಗಳು ಈಡೇರುತ್ತವಾ ಅಥವಾ ಇಲ್ವಾ? ಸೊ ಮತ್ತೆ ಈಗ ಜಿರಳೆ ಪಾರ್ಟಿ
ಈ ಒಂದು ವಿಷಯಕ್ಕೂ ಕೂಡ ಕೈ ಹಾಕಿದೆ. ಸೊ ಈ ವಿಷಯದ ನಿಮ್ಮ ಬಗ್ಗೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಇಂತಹ ಎಲ್ಲ ಸುದ್ದಿಗಳಿಗಾಗಿ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.